ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಿಶೋರ್, ನ್ಯೂರಾಲಜಿಸ್ಟ್ ಆ್ಯಂಡ್ ಎಪಿಲೆಪ್ಟಾಲಜಿಸ್ಟ್. ಸೊ ಫಿಟ್ಸ್ ಒಂದ್ಸತಿ ಬಂದ ಮೇಲೆ ಯಾಕೆ ಬಂತು ಅಂತ ಹೇಳಿ ಕೆಲವು ಟೆಸ್ಟ್ಗಳು ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಸ್ಕ್ಯಾನಿಂಗ್ ಇರ್ಬೋದು, CT ಇರ್ಬೋದು, MRI ಇರ್ಬೋದು, ಅವೆಲ್ಲ ಮಾಡಿಕೊಂಡು ನೋಡಿಕೊಂಡು ಸ್ಟ್ರಕ್ಚರಲಿ ಎಲ್ಲ ನಾರ್ಮಲ್ ಇದೆಯಾ ಅಂಥೇಳಿ ನೋಡಿಕೊಂಡು ಆಮೇಲೆ ನಾವು ಡಿಸಿಷನ್ಗಳು ತೊಗೋಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟು ಸ್ಟ್ರಕ್ಚರಲ್ ಇಮೇಜಿಂಗ್ ಅಂದರೆ ಒಂದು MRI ಅಂತ ಹೇಳ್ತೀವಿ. ಸೊ ಅದನ್ನು ಮಾಡ್ಕೊಂಡು ನೋಡ್ಕೋಬೇಕು. ಒಂದು ಡೌಟ್, ಮೋಸ್ಟ್ ಆಫ್ ದ ಟೈಮ್ಸು MRI ನಾರ್ಮಲ್ ಇರುತ್ತೆ, ಕೆಲವರಿಗೆ ಸಮ್ ಅಬ್ನಾರ್ಮಲಿಟಿ ಪಿಕಪ್ ಆಗಿರುತ್ತೆ. ಇದರಲ್ಲಿ ಎಲ್ಲರಿಗೂ ಡೌಟ್ ಬರೋದು MRI ನಾರ್ಮಲ್ ಬಂದರೂ ಯಾಕೆ ಈ ಥರ ಫಿಟ್ಸ್ ಬಂದಿದೆ ಅಂತ ಹೇಳಿ ಒಂದು ಡೌಟ್ ಬರುತ್ತೆ. ಇದನ್ನು ನೀವು ಹೇಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತಂದರೆ, ಹಾರ್ಡ್ವೇರ್ ಪ್ರಾಬ್ಲಮ್ಮು, ಸಾಫ್ಟ್ವೇರ್ ಪ್ರಾಬ್ಲಮ್. ಕಂಪ್ಯೂಟ್ರಲ್ಲಿ ದಿನ ಯೂಸ್ ಮಾಡ್ತೀವಿ, ಏನಾದರೂ ಹ್ಯಾಂಗ್ ಆದರೆ ಮದರ್ ಬೋರ್ಡ್ ಓಪನ್ ಮಾಡಿ ಚೆಕ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಅಂತಂದರೆ ಇದು ಸಾಫ್ಟ್ವೇರ್ ಪ್ರಾಬ್ಲಮ್, ಅದು ಹಾರ್ಡ್ವೇರ್ ಇಶ್ಯೂ. ಸೊ ಹಾಗೆಯೇ ಇವಾಗ MRI ನಾರ್ಮಲ್ ಬರೋದು ಹೇಗೆ, MRIಯಲ್ಲಿ ಕಣ್ಣಿಗೆ ಕಾಣೋವಂಥ ಅಬ್ನಾರ್ಮಲಿಟಿ ಮಾತ್ರ ಗೊತ್ತಾಗುತ್ತೆ ಅಂತಂದರೆ ಮ್ಯಾಕ್ರೋಸ್ಕೋಪಿಕ್ ಪ್ರಾಬ್ಲಮ್ ಮಾತ್ರ ಗೊತ್ತಾಗುತ್ತೆ. ಮೈಕ್ರೋಸ್ಕೋಪಿಕ್ಕು ಅಥವಾ ಕೆಮಿಕಲ್ ಇಂಬ್ಯಾಲೆನ್ಸ್ ಇರೋದು ಕಂಡು ಬರಲ್ಲ. ಅದಕ್ಕೇ ಮೆನಿ ಆಫ್ ಟೈಮ್ಸ್ ನಾರ್ಮಲ್ MRI ಬಂದಾಗ ನಿಮಗೆಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ, ಎಲ್ಲ ನಾರ್ಮಲ್ ಇದೆ ಯಾಕೆ ಬರ್ತಾ ಇದೆ ಅಂಥೇಳಿ. ಇದಲ್ದೇ ಒಂದು EEG ಅಂತ ಮಾಡ್ಕೋತೀವಿ, ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಬ್ರೈನ್ ನೋಡಲಿಕ್ಕೆ. ECG ಎಲ್ಲರಿಗೂ ಗೊತ್ತೇ ಇರುತ್ತೆ, ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಹಾರ್ಟ್ ನೋಡಲಿಕ್ಕೆ, ಇದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಬ್ರೈನ್ ನೋಡಲಿಕ್ಕೆ. EEG ಒಂದು 30 to 45 ಮಿನಿಟ್ಸ್ ಮಾಡಿಕೊಂಡು ಕೆಲವು ಸತಿ ಓವರ್ನೈಟ್ EEG ಅಂತೆಲ್ಲ ಮಾಡ್ತೀವಿ, ಲಾಂಗ್ ಟರ್ಮ್ EEG ಅಂತೆಲ್ಲ ಬರುತ್ತೆ. ಸೊ ಅಲ್ಲಿ ಹೆಂಗೆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಬ್ರೈನ್, ಎಲೆಕ್ಟ್ರಿಕಲ್ ಫಂಕ್ಷನಾಲಿಟಿ ಆಫ್ ದ ಬ್ರೈನ್ ಗೊತ್ತಾಗುತ್ತೆ. ವೇವ್ಸು ಎಲ್ಲ ನಾರ್ಮಲ್ ಇದೆಯಾ, ಎರಡೂ ಕಡೆ ಒಂದೇ ಥರ ಬರ್ತಾ ಇದೆಯಾ, ಅಥವಾ ಏನಾದ್ರು ಅಬ್ನಾರ್ಮ್ಯಾಲಿಟಿ ಇದೆಯಾ ಅಂಥೇಳಿ ಗೊತ್ತಾಗುತ್ತೆ. 70% ಆಫ್ ದ ಟೈಮ್ EEG ಕೂಡ ನಾರ್ಮಲ್ ಬರುತ್ತೆ. ಇವಾಗ ಅದು ಕನ್ಫ್ಯೂಷನ್ ಶುರು ಆಗುತ್ತೆ, MRIಯೂ ನಾರ್ಮಲ್ಲು, EEGನೂ ನಾರ್ಮಲ್ಲು, ಮತ್ತು ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಅಂತ ಹೇಳಿ. ಇವಾಗ ಫಿಟ್ಸ್ ಅನ್ನೋದು ಭೂಕಂಪದ ಥರ ಬಂದು ಹೋಗುತ್ತೆ. ದೊಡ್ಡ ಭೂಕಂಪ ಆದರೆ ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ಸೊ ಹಾಗೆಯೇ ದೊಡ್ಡ ಫಿಟ್ಸ್ ಬಂದರೆ ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ಚಿಕ್ಕ ಫಿಟ್ಸ್ ಬಂದರೆ ನಿಮಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗುತ್ತೆ. ಬಿಕಾಸ್ ನಾನು ಅದೇ ಪೇಷಂಟ್ ನೋಡಿ ನನಗೆ ಬೇಗ ಪಿಕಪ್ ಆಗುತ್ತೆ. ಇನ್ನೂ ಚಿಕ್ಕ ಫಿಟ್ಸ್ ಬರೋದು ನನಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ. ಸೊ ಹೇಗೆ ಅರ್ಥಕ್ವೇಕ್ಗೆ ಮೆಷಿನ್ ಯೂಸ್ ಮಾಡ್ತೀವೋ ಪಿಕಪ್ ಮಾಡೋಕ್ಕೆ ಚಿಕ್ಕ ಅರ್ಥಕ್ವೇಕ್ಸ್ನ, ಹಾಗೆ ನಾವು ಕೂಡ EEGನ ಅದೇ ಥರ ಯೂಸ್ ಮಾಡ್ತೀವಿ. ಚಿಕ್ಕ ಫಿಟ್ಸು ಅಥವಾ ಸಬ್ ಕ್ಲಿನಿಕಲ್ ಅಬ್ನಾರ್ಮ್ಯಾಲಿಟಿನ ಪಿಕಪ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಇವಾಗ ಎರಡು ಭೂಕಂಪದ ಮಧ್ಯೆ ಮಿಷಿನ್ ಇಟ್ಬಿಟ್ಟು ಭೂಕಂಪ ನಾರ್ಮಲ್ ಇದೆ ಅಂತಂದರೆ ಹೇಗೆ ಬರುತ್ತೋ ನಾರ್ಮ್ಯಾಲಿಟಿ, ಹಾಗೆಯೇ ಇವಾಗ ಫಿಟ್ಸ್ ಬಂದಾದಮೇಲೆ ಮಾಡ್ತಿರೋ ಟೈಮಲ್ಲಿ ನಾರ್ಮಲ್ ಕೂಡ ಬರ್ಬೋದು ಮೋಸ್ಟ್ ಆಫ್ ದ ಟೈಮ್ಸ್. ನಾರ್ಮಲ್ ಬಂದ ತಕ್ಷಣ ಫಿಟ್ಸ್ ಅಲ್ಲ ಅಂತಲ್ಲ. ಸೊ ಒಂದು ಸತಿ ಅಕಸ್ಮಾತ್ ಏನಾರು ಅಬ್ನಾರ್ಮ್ಯಾಲಿಟಿ ಬಂದರೆ ಯಾವ ಥರ ಫಿಟ್ಸು ಏನು ಅಂತ ಹೇಳಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮಾಡ್ಕೊ. ಥ್ಯಾಂಕ್ ಯು.